ದಂಡಧಾಸನ, ಪದ್ಮಾಸನ ಇತ್ಯಾದಿ ಆಸನಗಳನ್ನು ಹೇಳ್ತಾರೆ. ಇಲ್ಲಿ ನಾವು ಮಧ್ಯಮಂ ಪ್ರಾಣಮಾಶ್ರಿತ್ಯ ಪ್ರಾಣಾಪಾನ ಮತಾಂತರಂ. ಇಲ್ಲಿ ಪ್ರಾಣ ಅಪಾನ ಅಂತ ಅನ್ನೋದು ಸೌರ್ಯ ಅಪಸೌರ್ಯ, ಎಡ ಬಲ ಈ ಎರಡು ಕಡೆಗಳಿರೋದು ಇಡ ಮತ್ತು ಪಿಂಗಳ. ಅಥ ಅಂತರಂ ಇದನ್ನು ಬಿಟ್ಟು ಮಧ್ಯಮನಾಡ್ಯ ಸುಷುಮ್ನಾಡಿಯಲ್ಲಿ ಪ್ರಾಣಮಾಶ್ರಿತ್ಯ, ಈ ಇಡಾಪಿಂಗಲ ಅಂತನ್ನೋದು ಒಂದು ಹಗಲು ಒಂದು ರಾತ್ರಿ, ಒಂದು ಗಂಡು ಒಂದು ಹೆಣ್ಣು, ಒಂದು ಸೂರ್ಯ ಒಂದು ಚಂದ್ರ, ಈ ಎರಡು ಪೋಲಾರಿಟೀಸ್, ಈ ಎರಡು ದ್ವಂದ್ವಕ್ಕೆ ಕಾರಣವಾಗತಕ್ಕಂಥದ್ದು. ಈ ಎರಡನ್ನು ಬಿಟ್ಟು ನಡುವೆ ಇರುವ ಸುಷುಮ್ನಾದಲ್ಲಿ ಮಧ್ಯಮ ಪ್ರಾಣಮಾಶ್ರಿತ್ಯ ಆಲಂಬ್ಯ ಜ್ಞಾನಶಕ್ತಿ. ಇಲ್ಲಿ ಜ್ಞಾನ ಅದರ ಶಕ್ತಿ ಅಂದರೆ ಉನ್ಮಿಷತ್ ಸ್ಫುರತ್ತಾರೂಪಂ ಸಂವಿಧಂ. ಉನ್ಮಿಷತ್ ಅಂದ್ರೆ ಮೇಲೆ ಹೇಳೋದು, ಸಂವಿಧ ಅಂದ್ರೆ ಅವೇರ್ನೆಸ್, ಕಾನ್ಷಿಯಸ್ನೆಸ್. ಅದು ಬಿಟ್ಟು ನೀರು ಇಲ್ಲದೆ ಇರೋದು, ಇದು ಜ್ಞಾನಶಕ್ತಿ, ಪೊಟೆನ್ಷಿಯಾಲಿಟಿ ಆಫ್ ಲರ್ನಿಂಗ್. ಇದನ್ನ ಜ್ಞಾನಶಕ್ತಿ ಆಲಂಬ್ಯ, ಇದು ಆಸನ ಅಂತ ಅನ್ನಿಸ್ಕೊಳ್ಳುತ್ತೆ. ಅಂದರೆ ನಮ್ಮ ಅರಿವಿನಲ್ಲೇ ನಾವು ಕೂತ್ಕೊಂಡ್ರೆ ಅದು ಜ್ಞಾನ, ಅದು ಜ್ಞಾನದ ಆಸನ, ಜ್ಞಾನಾಸನ. ಹೀಗೆ ಈ ಅಂತಃಪ್ರಾವಣ್ಯ ಆದಮೇಲೆ ಈ ಪರತತ್ವವನ್ನು ಅರಿತುಕೊಳ್ಳಬೇಕಾದರೆ ಪ್ರಾಣವನ್ನು ಈ ಸುಷುಮ್ನಾಡಿಯಲ್ಲಿ ಪ್ರವಾಹ ಮಾಡೋ ಹಾಗೆ ಮಾಡಿ ಅಲ್ಲಿ ಅರಿವು ಮಾತ್ರ ನಾವು ಬೇಕು. ಅಂದ್ರೆ ಏನು, he should train himself not to regard the details. ಒಂದು ಯಾವುದಾದ್ರೂ ಒಂದು ಭಾವನೆ ಬಂತು, ಭಾವನೆಯಲ್ಲಿ ಅರಿವು ಇದು ಬಂತು ಒಂದಷ್ಟೇ, ಅಸ್ತಿ ಮಾತ್ರ. ಇಷ್ಟನ್ನು ತಿಳ್ಕೊಳ್ಳೋದು ಜ್ಞಾನ ಶಕ್ತಿ. ಅಂದರೆ ಎಕ್ಸ್ಚೇಂಜ್ ದಿ ಡೀಟೇಲ್ಸ್, ದಿ ಮೇನ್ ಫ್ಯಾಕ್ಟ್ ಆಫ್ ಅವೇರ್ನೆಸ್. ಅದರಲ್ಲಿ ನಾವು ಕೂತ್ಕೊಂಡ್ರೆ ನಿಂತರೆ ಇದು ಆಸನ. ಆಸನ ಅಂತ ಮಾತಿಗೆ ಅದರಲ್ಲಿ ನಿಲ್ಲೋದು ಕೂತ್ಕೊಳ್ಳೋದು ಅಂತ ಅರ್ಥ. ಯಾತ್ರೆ ಕೂತ್ಕೊಳ್ತಾ ಇದ್ದೀವಿ ಅಂದರೆ ನಾವು ಈ ಅರಿವು ಬೇರ್ ಕಾನ್ಷಿಯಸ್ನೆಸ್, ಅದರಲ್ಲಿ ನಾವು ಕೂತ್ಕೊಳ್ತಾ ಇದ್ದೀವಿ. ಇದನ್ನು ಸಂವಿತ ಎಂದು ಕರೀತಾರೆ. ಸಂವಿತ ಕಾನ್ಷಿಯಸ್ನೆಸ್. ಉನ್ಮಿಷತೆ ಸ್ಫುರತು ಅಂದರೆ ಮೇಲೆ ಹೇಳೋದು, ಜ್ಞಾನಮಯ ಹೇಳ್ತಾ ಇದೆ, ಬರ್ತಾ ಇದೆ. ಇದು ಉನ್ಮಿಷ ಸ್ಫುರತು. ಈ ಸಂವಿರಂ ಅವಷ್ಟಭ್ಯ ಅಂದರೆ ಆಲಭ್ಯ. ಇದನ್ನ ನಾವು ಆಸನ ಅಂತ ಕರೀತೀವಿ. ಪ್ರಾಣಾದಿಸ್ಥೂಲಭಾವಂತು ತ್ಯಕ್ತ್ವಾ ಸೂಕ್ಷ್ಮಮಥಾಂತರಂ ಸೂಕ್ಷ್ಮಾತೀತಂತು ಪರಮಂ ಸ್ಪಂದನಂ ಲಭತೆ ಯತಃ ಪ್ರಾಣಾಯಾಮಃ ಸ ಉದ್ದಿಷ್ಟೋ ಯಸ್ಮಾನ್ನಚ್ಯತೆ ಪುನಃ. ಇನ್ನು 4ನೇ ಅಂಗ ಪ್ರಾಣಾಯಾಮ. ಈ ಪ್ರಾಣಾಯಾಮದಲ್ಲಿ ಪ್ರಾಣಾದಿ ಸ್ಥೂಲಭಾವಂ, ಈ ಪ್ರಾಣಾದಿಗಳು ಪಂಚಪ್ರಾಣವಿದೆ, ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತ. ಈ ಭಾಗಗಳನ್ನು ಬಿಟ್ಟು ಅಂದರೆ ಪ್ರಾಣಶಕ್ತಿಯನ್ನು ಮೇಕಿಂಗ್ ಇಟ್ ಒನ್. ಇವತ್ತು ನಾರ್ಮಲಿ ಇದೆಲ್ಲ 5 ಪ್ರಾಣಗಳು ಬೇರೆ ಬೇರೆಯೇ ಕೆಲಸ ಮಾಡ್ತಾ ಇವೆ. ನಮಗೆ ಅವನು ಧ್ಯಾನದಲ್ಲಿ ಕೂತ್ಕೊಂಡಾಗ ಈ ಬೇರೆ ಬೇರೆ ಕೆಲಸ ಮಾಡ್ತಾ ಇರುವಂತಹ ವೈವಿಧ್ಯವನ್ನು ಬಿಟ್ಟು ಪ್ರಾಣಾದಿ ಸ್ಥೂಲ ಭಾವ, ಇದು ಸ್ಥೂಲ ಭಾವ. ಅದರದ್ದು ಸ್ಥೂಲ ಅಂದರೆ ದೇಹಕ್ಕೆ ಸಂಬಂಧಪಟ್ಟಿದ್ದು. ಮತ್ತು ಸೂಕ್ಷ್ಮ ಮಥಾಂತರಂ, ಈ ಸೂಕ್ಷ್ಮ ಅಂತನ್ನೋದು ಈ ಎಲ್ಲಕ್ಕೂ ಮೂಲಭೂತವಾಗಿ ರೇಚಕ, ಪೂರಕ, ಕುಂಭಕ ಇದೆಯಲ್ಲ, ಇವು ಸೂಕ್ಷ್ಮ ಸಟಲ್. ಇದನ್ನು ಬಿಟ್ಟು ಪ್ರಾಣಾದಿ ಸ್ಥೂಲಭಾವಂತು ತ್ಯಕ್ತ್ವಾ ಸೂಕ್ಷ್ಮ ಮತಾಂತರಂ ಸೂಕ್ಷ್ಮಾತೀತಂ. ಈ ರೇಚಕ, ಪೂರಕ, ಕುಂಭಕಗಳಿಗೂ ಮೀರಿದ ಅತೀತವಾದ ಈ ಪ್ರಾಣ ಸ್ಪಂದನ ಏನಿದೆ ಅಂದರೆ ಲೈಫ್ ಫೋರ್ಸ್, ಅದು ಸೂಕ್ಷ್ಮಾತೀತಂತು ಪರಮಂ ಸ್ಪಂದನಂ ಲಭ್ಯತೆ ಯತಃ. ಈ ಸ್ಪಂದನವನ್ನು ಮಾತ್ರ ನಾವು ನೋಡೋದಾದರೆ, ಇಲ್ಲಿ ಕೈ ಇಟ್ಕೊಂಡ್ರೆ ಅದ ಮೇಲೆ ಹೇಳೋದು, ಕೂತ್ಕೊಳ್ಳೋದು ಅವೆಲ್ಲ ಕಾಣುತ್ತಲ್ಲ, ಇದು ಸ್ಪಂದನ. ಇದರಲ್ಲಿ ಸ್ಥೂಲ ಭಾವ ಸೂಕ್ಷ್ಮ ಭಾವಗಳನ್ನು ಬಿಟ್ಟು ಇಲ್ಲಿ ಪ್ರಾಣ ಓಡಿಯಾಡ್ತಾ ಇದೆ ಅಂತ ಮಾತ್ರ ನಾವು ತಿಳ್ಕೊಂಡ್ರೆ ಪ್ರಾಣಾಯಾಮ
ಸ ಉದ್ದಿಷ್ಟ. ಇದನ್ನ ಪ್ರಾಣಾಯಾಮ ಅಂತ ನಾವು ಕರೀತೀವಿ. ಬರೀ ರೇಚನದಲ್ಲಿ ಅಥವಾ ಪೂರಕದಲ್ಲಿ ಗಾಳಿ ತುಂಬಿಕೊಳ್ಳೋದು, ಹಿಡ್ಕೊಳ್ಳೋದು ಇದೆಲ್ಲ ಸಾಮಾನ್ಯ. ಇದು ಲೋಕೋತ್ತರ ದೃಷ್ಟಿಯಿಂದ ಇದು ಪ್ರಾಣಾಯಾಮ ಅಂತಂದ್ರೆ ಇದು ಸ್ಫುರತ್ತ ಆತ್ಮಸ್ಪಂದನ. ಈ ಪ್ರಾಣಶಕ್ತಿ ದೇಹದಲ್ಲಿ ಆಡ್ತಾ ಇದೆ, ಇದನ್ನು ತಿಳ್ಕೊಳ್ಳೋದು ಪ್ರಾಣಾಯಾಮ. ಅಂದ್ರೆ ದಿ ಬೇಸಿಕ್ ವೈಟಲ್ ಕರೆಂಟ್ ವಿಚ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಎವ್ರಿಥಿಂಗ್ ಎಲ್ಸ್. ಇದನ್ನು ನಾವು ಗಮನಿಸೋ ಹಾಗಾದ್ರೆ ಇದು ಪ್ರಾಣಾಯಾಮ ಅಂತ ಅನ್ನಿಸ್ಕೊಳ್ಳುತ್ತೆ. ಇದು ಯಸ್ಮಾನ್ ಜಗತೇ ಪುನಃ. ಇದು ಒಂದು ಸಾರ್ತಿ ನಾವು ತಿಳ್ಕೊಂಡ್ಬಿಟ್ರೆ, when we come into contact with this primal life force, it will never go out of our awareness. ನ ಜಗತೇ ಪುನಃ. ಅದರಿಂದ ಇವರಿಗೆ ಕೆಳಗಡೆ ಜವನ ಅಂತ ಅನ್ನೋದಿಲ್ಲ. ಶಬ್ದಾದಿ ಗುಣವೃತ್ತರ್ಯ ಚೇತಸಾಹ್ಯನುಭೂಯತೆ ತ್ಯಕ್ತ್ವಾ ತಾಂ ಪ್ರವಿಶೇದ್ಧಾಮ ಪರಮಂ ತತ್ಸ್ವಚೇತಸ ಪ್ರತ್ಯಾಹಾರಯತಿ ಪ್ರೋಕ್ತೋ ಭವಪಾಶನಿಕೃಂತನಃ. ಶಬ್ದಾದಿ ಗುಣವೃತ್ತಿ. ಶಬ್ದ ಅಂದರೆ 5 ಇಂದ್ರಿಯಗಳಿಗೆ ವಿಷಯವಾದಂಥ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಇದೆಲ್ಲ 5 ವಿಷಯಗಳು. ಇದಕ್ಕೆ ಗುಣ ಅಂದರೆ ಇದು ಸತ್ವ, ರಜಸ್ಸು, ತಮಸ್ಸು, ಈ 3 ಗುಣಗಳು ಈ 5 ಇಂದ್ರಿಯ ವಿಷಯಗಳ ಜೊತೆಗೆ ಕೆಲಸ ಮಾಡಿಕೊಂಡು ವೃತ್ತಿ, ಒಂದೊಂದರಲ್ಲೂ ಒಂದೊಂದು ವೃತ್ತಿ ಇರುತ್ತೆ. ಅಂದರೆ ಏನು ಸತ್ವ, ರಜಸ್ಸು, ತಮಸ್ಸು, ಸತ್ವ, ತಮಸ್ಸು, ಹೀಗೆ ಇವೆಲ್ಲ ವೃತ್ತಿ ಅಂತ ಕರೀತಾರೆ. ವೃತ್ತಿಯನ್ನು ದಶ. ಇದನ್ನ ಚೇತಸಾದಿ ಅನುಭೂಯತೆ. ಯಾವ ಇಂದ್ರಿಯ ವ್ಯಾಪಾರದಲ್ಲಿ ಯಾವ ಗುಣ ಕೆಲಸ ಮಾಡ್ತಾ ಇದೆ ಅಂತನ್ನೋದನ್ನು ಅನುಭವಕ್ಕೆ ಇವನು ತಂದುಕೊಂಡ್ರೆ ಚೇತಸಾಗಿ ಈ ಒಂದು ಪ್ರಾಣಶಕ್ತಿ ಸ್ಫುರತ್ತಾ ಇದೆಯಲ್ಲ, ಅಂದರೆ ಪ್ರಾಣಾಯಾಮದಲ್ಲಿ ಸಿದ್ಧವಾದದ್ದು. ಇದು ಹೇಗೆ ಇಂದ್ರಿಯಗಳಿಗೆ ಮೂಲವಾಗಿದೆ ಅಂದ್ರೇನು, ಕಣ್ಣು ನೋಡ್ಲಿ, ಕಿವಿ ಕೇಳಿ, ಅಥವಾ ಮೂಗು ಒಂದು ವಾಸನೆಯಲ್ಲಿ ನೋಡ್ಲಿ, ಇದಕ್ಕೆ ಮೂಲವಾಗಿ ಒಂದು ಪ್ರಾಣಶಕ್ತಿ ಅಂತಿರಬೇಕು. ಪ್ರಾಣಶಕ್ತಿ ಇದ್ರೆ ಕಣ್ಣು ಕೆಲಸ ಮಾಡುತ್ತೆ, ಕಿವಿ ಕೆಲಸ ಮಾಡುತ್ತೆ. ಇವನು ಈ ಕಮ್ ಇಂಟು ಕಾಂಟ್ಯಾಕ್ಟ್ ವಿತ್ ವೈಟಲ್ ಕರೆಂಟ್, ಈ ಪ್ರಾಣಶಕ್ತಿಯ ಸಂಪರ್ಕವನ್ನು ಬೆಳೆಸ್ಕೊಂಡಾಗ ಈ ಇಂದ್ರಿಯ ವೃತ್ತಿಗಳೆಲ್ಲವೂ ಕೂಡ ಈ ಪ್ರಾಣಶಕ್ತಿಯ ಬೇರೆ ಬೇರೆ ರೂಪಗಳಷ್ಟೇ. ಇದನ್ನ ಚೇತಸಾಗಿ ಅನುಭೂಯತೆ ತ್ಯಕ್ತ್ವಾ ತಾಂ ಪ್ರವಿಶೇದ್ಧಾಮ ಪರಮಂ ತತ್ ಸ್ವಚೇತಸ. ಈ ಪ್ರಾಣಶಕ್ತಿ ನೆಲೆಯಾಗಿ ನಿಲ್ಲೋದು ಆತ್ಮನಲ್ಲಿ. ಸ್ವಚೇತಸ, ಹೀಗೆ ಪ್ರಾಣಶಕ್ತಿ, ಎಲ್ಲಕ್ಕೂ ಪ್ರಾಣಶಕ್ತಿ ಮೂಲ. ಈ ಪ್ರಾಣಶಕ್ತಿ ಆತ್ಮನಲ್ಲಿ ನಿಂತಿದೆ. ಇದನ್ನ ತಿಳ್ಕೊಳ್ಳೋದು ಪ್ರತ್ಯಾಹಾರ, ಇದನ್ನು ಕಂಡುಕೊಳ್ಳೋದು ಪ್ರತ್ಯಾಹಾರ. ಪ್ರತ್ಯಾಹಾರ ಇತಿ ಪ್ರೋಕ್ತಃ ಭವಪಾಶ ನಿಕಂದನಃ. ನಮ್ಮನ್ನು ಸಂಸಾರದಲ್ಲಿ ಕಟ್ಟಿ ಹಾಕತಕ್ಕಂಥ ಎಲ್ಲ ಬಂಧನಗಳು ಈ ಪ್ರತ್ಯಾಹಾರವನ್ನು ಮಾಡಿದರೆ ಹೋಗುತ್ತೆ. ಇದು ಪ್ರವಿಶೇದ್ಧಾಮ ಪರಮಂ ತತ್, ಅಂದ್ರೆ ಆತ್ಮನಲ್ಲಿ ಪ್ರಾಣವನ್ನ ತಿರುಗಿಸ್ತಕ್ಕಂಥದ್ದು ಪ್ರತ್ಯಾಹಾರ. ಪ್ರತ್ಯಾಹಾರ ಅಂದ್ರೇನು, ಈ ರಾಜಯೋಗದಲ್ಲಿ ಇಂದ್ರಿಯಗಳನ್ನು ವಿಷಯಗಳಿಂದ ಬಿಗಿ ಹಿಡಿಯೋದು, ಹಿಂತಿರುಗಿಸ್ಕೊಳ್ಳೋದು, ಇದನ್ನು ಪ್ರತ್ಯಾಹಾರ ಅಂತ ಕರೀತಾರೆ. ಇಲ್ಲಿ ಪ್ರತ್ಯಾಹಾರ ಅಂದ್ರೆ ಇಂದ್ರಿಯ ಸಂವೇದನೆಗಳಿಂದ ಇವನು ಪ್ರಾಣಶಕ್ತಿಯನ್ನು ಪ್ರತ್ಯೇಕಗೊಳಿಸಿ, ಈ ಪ್ರಾಣಶಕ್ತಿಯಿಂದಲೇ ಎಲ್ಲವೂ ನಡೆಯುತ್ತಿರುವುದು ಇವನು ತನ್ನ ಅಭ್ಯಾಸದಲ್ಲಿ ಕಂಡುಕೊಂಡ ಮೇಲೆ ಈ ಪ್ರಾಣಶಕ್ತಿ ಎಲ್ಲಿದೆ ಅಂದ್ರೆ ಆತ್ಮನಲ್ಲಿ ಇದೆ. ಅದನ್ನು ಆತ್ಮನಲ್ಲಿ ಇದನ್ನ ತಿರುಗಿಸಿದರೆ, ಆತ್ಮನಲ್ಲಿ ನೆಲೆಗೊಳ್ಳುವುದು ಹಾಗೆ ಮಾಡಿದರೆ ಇದನ್ನು ಪ್ರತ್ಯಾಹಾರ ಅಂತ ಕರೀತೀವಿ. ಪ್ರತ್ಯಾಹಾರ ಯದಿ ಪ್ರೋಕ್ತಃ ಧೀಗುಣಾನ್ ಸಮತಿಕ್ರಮ್ಯ ನಿರ್ಧೇಯಂ ಚಾವ್ಯಯಂ ವಿಭುಂ ಧ್ಯಾಯಾಧ್ಯೇಯಂ ಸ್ವಸಂವೇದ್ಯಂ ಧ್ಯಾನಂ ತಚ್ಚ ವಿರೋಧಾಃ. ಪರಂಪರೆಯಿಂದ ಧ್ಯಾನ ಅಂದ್ರೆ ಏನು ಅಂದ್ರೆ ಧೀ ಗುಣಾನ್ನ, ಧೀ ಅಂದ್ರೆ ಬುದ್ಧಿ, ಗುಣ ಅನ್ನಿ ಬುದ್ಧಿಯ ಧರ್ಮಗಳನ್ನ, ಸತ್ವ, ರಜಸ್ಸು, ತಮಸ್ಸು, ಇವೆಲ್ಲ ಬುದ್ಧಿಯ ಗುಣಗಳು
ಸಂಕಲ್ಪ, ವಿಕಲ್ಪ, ನಿಶ್ಚಯ, ಸಂಶಯ, ಈ ಧೀಗುಣಾನ್ನ ಸಮತಿಕ್ರಮ್ಯ ಇದೆಲ್ಲವನ್ನು ದಾಟಿ, ಅಂದರೆ ಬುದ್ಧಿ ಸಾಮಾನ್ಯವಾಗಿ ಲೋಕ ವ್ಯವಹಾರದಲ್ಲಿ ಈ ಬುದ್ಧಿ ಎಲ್ಲ ಕೆಲಸ ಮಾಡಬೇಕು. ಇವನು ಪ್ರತ್ಯಾಹಾರ ಆದ ಮೇಲೆ ಈ ನೆಲೆಯನ್ನೆಲ್ಲ ದಾಟಿ ಧೀಗುಣಾನ್ ಸಮತಿಕ್ರಮ್ಯ ನಿರ್ಭೇಯಂ ಚ ಅವ್ಯಯಂ ವಿಭುಂ ಧ್ಯಾತ್ವಾ, ಇವನು ಧ್ಯಾನ ಮಾಡಬೇಕು. ಮನಸ್ಸನ್ನು ಬುದ್ಧಿಯನ್ನು ನಿಲ್ಲಿಸಬೇಕು. ಎಲ್ಲಿ ಅಂದರೆ ನಿರ್ಭೇಯಂ, ಯಾವುದೆಲ್ಲ ಸಾಮಾನ್ಯವಾಗಿ ಧ್ಯಾನ ಮಾಡೋದಕ್ಕೆ ಆಗಲ್ವೋ, ಯಾವುದರಲ್ಲಿ ಬುದ್ಧಿ ನೆಲೆಗೊಳ್ಳಲ್ವೋ ಅದರಲ್ಲಿ ಅವ್ಯಯಂ, ಅಂದರೆ ನಮ್ಮ ಜೊತೆ ಯಾವಾಗಲೂ ಇರತಕ್ಕಂಥದ್ದು. ನವ್ಯೇತಿ ನಚ್ಯವತಿ, ಯಾವುದಕ್ಕೆ ನಾಶ ಇಲ್ಲವೋ, ಯಾವುದು ಹೊರಟೋಗಲ್ವೋ ಅದು ಅವ್ಯಯ. ಈ ಅವ್ಯಯಂ ವಿಭು, ವ್ಯಾಪಕವಾದದ್ದು, ಎಲ್ಲೆಲ್ಲೂ ಇರೋದು. ಅಂತಹ ಬಹಿಹೀಚ, ದೇಹದ ಒಳಗೆ ಹೊರಗೆ ಎಲ್ಲೆಲ್ಲೂ ಇರತಕ್ಕಂಥ ಧ್ಯೇಯಂ ಧ್ಯಾನಾರ್ಹಂ ಧ್ಯಾತ್ವಾ, ಇದನ್ನು ಧ್ಯಾನ ಮಾಡಿ. ಹೇಗೆ ಧ್ಯಾನ ಮಾಡಬೇಕು? ಸ್ವಸಂವೇದ್ಯಂ ಧ್ಯಾನಂ ತಚ್ಚವುದು ಬುಧ. ಇದಕ್ಕೆ ಬೇರೆ ಬೆಳಕಿನಿಂದ ಇದನ್ನು ನೋಡೋಕೆ ಸಾಧ್ಯ ಇಲ್ಲ, ಅದರ ಬೆಳಕಿನಲ್ಲೇ ಅದನ್ನು ನೋಡಬೇಕು. ಸ್ವಸಂವೇದ್ಯಂ ಸ್ವಪ್ರಕಾಶಂ, ಅಂದರೆ ಬುದ್ಧಿಯನ್ನು ಹೀಗೆ ನಾವು ಪ್ರತ್ಯಾಹಾರದಿಂದ ನಿರ್ಮಲಗೊಳಿಸಿದರೆ ಅದಕ್ಕೆ ಈ ಗುಣಗಳ ಸಂಪರ್ಕ ತಪ್ಪಿ ಹೋಗುತ್ತೆ. ಸೊ ಇಟ್ ಬಿಕಮ್ಸ್ ಕ್ಲಿಯರ್ ಅಂಡ್ ಇಟ್ ವಿಲ್ ರಿಫ್ಲೆಕ್ಟ್ ದಿ ಆತ್ಮನ್ ಇನ್ ಇಟ್. ಇವಾಗ ಅದು ಸ್ವಯಂ ಆತ್ಮನೇ ತನ್ನ ಶಕ್ತಿಯಿಂದ ತಾನು ಕಾಣಿಸ್ಕೊಳ್ಳುವ ಹಾಗೆ ಆಗ್ತಾನೆ. ಧ್ಯೇಯಂ ಸ್ವಸಂವೇದ್ಯಂ ಸ್ವಪ್ರಕಾಶಂ ಧ್ಯಾನಂ ತಚ್ಚವಿದು ಬುಧಾ, ಇದನ್ನು ಧ್ಯಾನ ಅಂತ ಕರೀತಾರೆ. ಅಂದರೆ ಜೈ ಚಿಂತಾಯಾಮ್ ಅಂತನ್ನೋ ಧಾತು ಧ್ಯೈ ಅಂತ ಆಲೋಚನೆ ಮಾಡೋದು. ಈ ಧ್ಯಾನ ರಾಜಯೋಗದಲ್ಲಿ ಏನು ಹೇಳ್ತಾರೆ? ಒಂದು ಸಮಾನ ವೃತ್ತಿ ಪ್ರತ್ಯಯ ಸಂತಾನ ಅನನ್ಯ ಅಂತರಿದ, ಅಂದ್ರೆ ಏನು? ಒಂದೇ ಒಂದು ವಿಷಯ, ಅದನ್ನು ಕುರಿತು ಮತ್ತೆ 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 ಪ್ರವಾಹ ಹೋಗ್ತಾ ಇದ್ರೆ ಸಮಾನ ವೃತ್ತಿ ಪ್ರತ್ಯಯ ಪ್ರವಾಹ, ಅದು ಎಡೆಬಿಡದೆ ಹೋಗ್ತಾ ಇದೆ. ಅದು ಪ್ರತ್ಯಯ ಅನಂತ, ಬೇರೆ ಯಾವ ಯೋಚನೆಯೂ ಅಲ್ಲಿ ಬರುವುದಕ್ಕೆ ಅವಕಾಶ ಇಲ್ಲದೆ ಇರುವ ಹಾಗೆ, ಬೇರೆ ಏನು ಬಂದರೂ ಕೂಡ ಇದು ಹರಿಯೋದು ಇಲ್ಲದೆ ಇರುವ ಹಾಗೆ ಇದ್ರೆ ತೈಲಧಾರ ಮತ್ತು ಎಣ್ಣೆಯ ಒಂದು ಧಾರೆ ಹೇಗೆ ಬರುತ್ತೋ ಅಲ್ಲಿ ಎಡೆಬಿಡದೆ ಬರುತ್ತಲ್ಲ, ಒಂದೇ ಹಾಗೆ ಇರತಕ್ಕಂಥ ಜ್ಞಾನ ಅಂತ ಅಲ್ಲೇ ಹೇಳ್ತಾರೆ. ಇಲ್ಲಿ ಈ ಬುದ್ಧಿಯನ್ನು ನಿರ್ಮಲಗೊಳಿಸಿದರೆ ಆತ್ಮವಾದಲ್ಲಿ ಪ್ರಕಾಶಗೊಳ್ಳುವುದೇ ಧ್ಯಾನ. ಅಂದರೆ ಏನು? ನಮ್ಮ ಪ್ರಯತ್ನದಿಂದ, ನಮ್ಮ ಪ್ರಯತ್ನ ಅಂದ್ರೆ ಏನು? ನಮ್ಮ ಮನಸ್ಸು, ಇಂದ್ರಿಯಗಳು ಇವೆಲ್ಲ ನಮ್ಮದು. ಇದೆಲ್ಲವನ್ನು ಬಿಟ್ಟು ಆತ್ಮ ತನ್ನ ಬೆಳಕಿನಲ್ಲೇ ತಾನು ಕಾಣಿಸಿಕೊಳ್ಳುವ ಹಾಗಾಗುವುದು ಧ್ಯಾನ. ಧ್ಯಾತ್ವಾ ಧ್ಯೇಯಂ ಸ್ವಸಂವೇದ್ಯಂ ಧ್ಯಾನಂ ತಚ್ಚವಿದು ಬುಧಾಃ. ಧಾರಣಾ ಪರಮಾತ್ಮತ್ವಂ ಧಾರ್ಯತೆ ಯೇನ ಸರ್ವದಾ ಧಾರಣಾ ಸಾ ವಿನಿರ್ದಿಷ್ಟ ಭವಬಂಧ ವಿನಾಶಿನಿ. ಏನು? ಧ್ಯಾನ ಆದ್ಮೇಲೆ ಧಾರಣ. ಧಾರಣ ಅಂದ್ರೆ ಏನು ಅಂದರೆ ಈ ಬುದ್ಧಿಯ ಒಂದು ನಿಶ್ಚಲವಾದ ಒಂದು ಸ್ಥಿತಿ ಇದೆಯಲ್ಲ, ಇದನ್ನ ಚೈತನ್ಯ ರೂಪವಾಗಿ, ಅಂದರೆ ಬೇಸಿಕ್ ಕಾನ್ಷಿಯಸ್ನೆಸ್ ವಿಚ್ ಇನ್ಕ್ಲೂಡ್ಸ್ ಲೈಫ್, ಕರೆಕ್ಟ್, ಅಂದರೆ ಪ್ರಾಣವನ್ನು ಒಳಗೊಂಡಂತಹ ಚಿತ್ಸ್ವರೂಪ ಇದೆಯಲ್ಲ, ಇದನ್ನ ಚೈತನ್ಯ ಅಂತ ಕರೆದಿದ್ದಾರೆ. ಇದನ್ನ ಧಾರ್ಯತೆಯೇ ಏನ ಯೋಗಿನ ಸರ್ವದ, ಯಾವ ಯೋಗಿ ಇದನ್ನು ಯಾವಾಗಲೂ ಅದನ್ನ ಮನಸ್ಸನ್ನು ಇಟ್ಕೊಂಡಿರ್ತಾನೋ, ಅಂದರೆ ಈ ಬುದ್ಧಿಯನ್ನ ಮಲಿನಗೊಳಿಸದೇನೆ ಯಾವಾಗಲೂ ಬುದ್ಧಿಯನ್ನು ಒಂದೇ ಒಂದು ಟ್ರಾನ್ಸ್ಪರೆಂಟ್ ಸ್ಟೇಟ್, ಕ್ಲಿಯರ್ ಅಂಡ್ ಲ್ಯೂಸಿಡ್ ಸ್ಟೇಟ್ ಇದನ್ನು ಇಟ್ಕೊಂಡಿರ್ತಾನಲ್ಲ, ಇದನ್ನೇ ನಾವು ಧಾರಣ ಅಂತ ಕರೆಯೋದು. ಧಾರಣ ಅಂದರೆ ಒಂದು ಸ್ಥಿತಿಯನ್ನ ಹಲವು ಕಾಲ ನಿಲ್ಲಿಸಿಕೊಳ್ಳೋದು ಧಾರಣ. ಇಲ್ಲಿ ಧಾರಣ ಅಂದರೆ ಚೈತನ್ಯ ಧಾರ್ಯತೆಯೇನ ಸರ್ವದ ಧಾರಣಾ ಸಾ ವಿನಿರ್ದಿಷ್ಟ, ಇದನ್ನು ಧಾರಣೆ ಅಂತ ಕರೀತೀವಿ ನಾವು. ಸಮಂ ಸರ್ವೇಷು ಭೂತೇಷು ಆಧಾನಂ ಚಿತ್ತ ನಿಗ್ರಹ
ಸಮಾಧಾನಮಿತಿ ಪ್ರೋಕ್ತಮನ್ಯತಾ ಲೋಕದಾಂಭಿಕಂ. ಇನ್ನು ಕಡೆಗೆ ಸಮಾಧಿ, ಇದನ್ನು ಸಮಾಧಾನ ಅಂತ ಕರೀತಾರೆ. ಸಮ್ಯಕ್ ಆಧಾನ, ಸಮ್ಯಕ್ ಅಂದರೆ ಚೆನ್ನಾಗಿ, ಆಧಾನ ಅಂದರೆ ಇಡೋದು, ಸಮಾಧಿ ಅಂತ ನಾವು ಮಾತಿಗೆ ಇದೇ ಅರ್ಥ. ಇಲ್ಲಿ ಸಮಂ ಸರ್ವೇಷು ಭೂತೇಷು, ಪ್ರಪಂಚದಲ್ಲಿ ಯಾವ್ಯಾವ ವಿಷಯಗಳಿದೆಯೋ ಅದೆಲ್ಲ ಭೂತಗಳೇ. ಭೂತ ಅಂದರೆ ಉಂಟಾಗುತ್ತು ಅಂತ. ಅದರಲ್ಲಿ ಲೈಫ್, ಅದರಲ್ಲಿ ಪ್ರಾಣಿ, ಜೀವವುಳ್ಳವು, ಜಡ ಎಲ್ಲವೂ ಸೇರುತ್ತೆ. ಸಮಂ ಸರ್ವೇಷು ಭೂತೇಷು, ಯಾರ ದೃಷ್ಟಿ ಎಲ್ಲ ಭೂತಗಳಲ್ಲಿಯೂ ಸಮನಾಗಿ ಇರುತ್ತೋ ಮತ್ತು ಚಿತ್ತ ನಿಗ್ರಹ ಆಧಾನ, ಆಧಾನ ಅಂದರೆ ಇಡೋದು. ಇನ್ನು ಚಿತ್ತವನ್ನೆಲ್ಲ ಅಲ್ಲಿಟ್ಟಿದ್ದಾರೆ. ನಿಗ್ರಹ ಸಮಾಧಾನ ಇದು ಸಮಾಧಿ ಅಥವಾ ಸಮಾಧಾನ ಅಂತ ಅನ್ನಿಸ್ಕೊಳ್ಳುತ್ತೆ. ಅನ್ಯಥಾ ಲೋಕದಾಂಭಿಕಂ, ಇದು ಅಲ್ಲದೆ ಬೇರೆ ಸಮಾಧಿ ಅಂತಂದ್ರೆ ಸುಮ್ಮನೆ ಜನವನ್ನು ಮೋಸ ಮಾಡೋದಕ್ಕಾಗಿ ಮಾಡೋದಷ್ಟೇ. ಲೋಕದಾಂಭಿಕ, ಲೋಕದಾಂಭಿಕಂ, ಜನವನ್ನು ಮೋಸ ಮಾಡೋದಕ್ಕೆ ಸಮಾಧಿ ಸಮಾಧಿಯಲ್ಲಿದ್ದಾನೆ ಅಂತಂತಾರೆ. ನಿಜವಾದ ಸಮಾಧಿ ಅಂದರೆ ಸರ್ವೇಷು ಭೂತೇಷು ಸ್ವಪರಸ್ಥೇಷು ಭೂತೇಷು ಜಗತ್ಯಸ್ಮಿನ್ ಸಮಾನಧೀಹಿ ಶಿವೋಹಂ ಅದ್ವಿತೀಯೋಹಂ ಸಮಾಧಿ ಸಪರಸ್ಫುತಃ. ಪಾರಂಪರ್ಯದಿಂದ ಸ್ವಪರಸ್ಥೇಷು ಭೂತೇಷು, ತನ್ನಲ್ಲಿ ಮತ್ತು ತನ್ನಂತ ಹೊರಗೆ ಇರುವ ಎಲ್ಲ ಜಗತಿ ಅಸ್ಮನ್, ಎಲ್ಲ ಜಗತ್ತಿನಲ್ಲೂ ಸಮಾನಧೀಹಿ, ಒಂದೇ ವಿಧವಾದ ಬುದ್ಧಿವೃತ್ತಿ ಯಾರಿಗಿದೆಯೋ, ಮತ್ತು ಶಿವ ಅಹಂ ಅದ್ವಿತೀಯ ಅಹಂ, ನಾನು ಶಿವ, ನಾನು ಅದ್ವಿತೀಯ ಅಂದರೆ ನನಗಿಂತ ಬೇರೆ ಯಾವುದೂ ಇಲ್ಲ ಅಂತ ನಾವು ಕಲ್ಪನೆ ಇದ್ದರೆ ಸಮಾಧಿ ಸಪರಸ್ಪರ, ಇದನ್ನೇ ಸಮಾಧಿ ಅಂತ ನಾವು ಕರೆಯೋದು. ಇಲ್ಲಿ ಶಿವೋಹಂ ಅಂತನ್ನೋದನ್ನ ವ್ಯಾಖ್ಯಾನಕಾರರು ಹೇಗೆ ಹೇಳ್ತಾರೆ ಅಂದರೆ, ಶಿವ ಅಂತನ್ನೋ ಮಾತಿಗೆ ಮಂಗಳಕರ ಅಂತ ಹೆಸರು. ಶಿವ ಅಂತನ್ನೋ ಧಾತುವಿನಿಂದ ಯಾವುದು ಮೂಲಭೂತವಾದ ತತ್ವ ಇದೆಯೋ ಅದು ಶಿವ. ಅಂದರೆ ಏನದು, ಒನ್ ಪ್ರಿನ್ಸಿಪಲ್ ವಿಚ್ ಇಸ್ ದ ಬ್ಯಾಕ್ ಆಫ್ ಎವ್ರಿಥಿಂಗ್, ಎಲ್ಲವೂ ಅದರಿಂದ ಬಂತು. ಅಲ್ಲಿ ಹೋದರೆ ಶಾಂತಿ ಸಮಾಧಾನ ಇರೋದರಿಂದ ಅದನ್ನು ಶಿವ ಅಂತ ಕರೀತಾರೆ. ಈ ಶಿವ ಅಂತನ್ನೋದು ಈ ಪರ್ಸನಾಲಿಟಿ ಅಲ್ಲ, ಅದಕ್ಕೆ ಶಿವಂ ಅಂತನ್ನೋದು ಅಬ್ಸ್ಟ್ರಾಕ್ಟ್. ಅಂದರೆ ಜಗತ್ತಿಗೆಲ್ಲ ಮಂಗಳ ಸ್ವರೂಪವಾದದ್ದು ಯಾವುದೋ, ಅಂದರೆ ಯಾವುದರಲ್ಲಿ ದುಃಖಾದಿ ಈತಿ ಬಾಧೆಗಳಿಲ್ಲವೋ ಅದಕ್ಕೆ ಶಿವ ಅಂತ ಕರೀತಾರೆ. ಯಾಕಂದ್ರೆ ಶೈವ ತಂತ್ರದಿಂದ ತಗೊಂಡೋದ್ರಿಂದ ಶಿವ ಅಹಂ, ಈ ಅಹಂ ಅನ್ನೋ ಸತ್ತ ಇದೆ, ಅಹಂ ಸ್ಫುರತ್ತ. ಇಲ್ಲಿ ಶೈವ ದರ್ಶನದಲ್ಲಿ ನಾವು ಸಾಮಾನ್ಯವಾಗಿ ವೇದಾಂತದಲ್ಲಿ ಹೇಳೋ ಹಾಗಲ್ಲದೆ ಇಲ್ಲಿ ಏನು ಮಾಡ್ತಾರೆ, ಮನುಷ್ಯನಿಗೆ ಅಹಂತ ಇದಂತ ಅಂತ ಎರಡು ಪ್ರವೃತ್ತಿಗಳಿರುತ್ತೆ. ಅಹಂತ ಅಂದರೆ ನಾನು ಅನ್ನೋದು, ಇದಂತ ಅಂದರೆ ಇದು ಅಂತನ್ನೋದು. ಇದು ಎರಡು ದ್ವೈತ. ಈ ಅಹಂತ ಮತ್ತು ಇದಂತ ಇದು ಎರಡೂ ಕೂಡ ಯೋಗದಿಂದ ಸೂಕ್ಷ್ಮ ಅಂತ ಹೋಗಬೇಕು. ಸೂಕ್ಷ್ಮ ಅಂತ ಹೋದಾಗ ಅಹಂತ ಇದಂತ ಎರಡೂ ಕೂಡ ಸಮಾನವಾಗಿ ಒಂದು ನೆಲೆಯಲ್ಲಿ ನಿಲ್ಲಬೇಕು. ನಾನು ಇದು ಬೇರೆಯಲ್ಲ ಅಂತನ್ನೋದು. ಆದ್ದರಿಂದ ಈ ಶಿವ ಅಂತನ್ನೋ ಮಾತಿಗೆ ಅಹಂತ ನಾನು, ಈ ನಾನು ಅಂತನ್ನೋದು ಯಾವಾಗಲೂ ಆಗಲ್ಲ ಅಂತ ಇಲ್ಲಿ ಇವರ ಶೈವ ದರ್ಶನದಲ್ಲಿ ಈ ಅಹಂತ ಅಂತನ್ನೋದು ಇದ್ದೇ ಇರುತ್ತೆ. ಇದಂತ ಅಂತ ನಾವು ಹೋಗಿ ಶಿವ ಸ್ಫುರಣೆ ಮಾಡಬೇಕಾದ್ರೆ ನಾನು ನಾನು ಅಂತ ಸ್ಫುರಣೆ ಮಾಡ್ತಾನೆ. ಆದ್ದರಿಂದ ಇಲ್ಲಿ ಶಿವೋಹಂ, ಜಗತ್ತಿಗೆಲ್ಲ ಆತ್ಮಸ್ವರೂಪನಾದವನು, ನಾನು ಅಂತನ್ನೋ ಮಾತಿನಿಂದ ಯಾರನ್ನು ವ್ಯವಹರಿಸ್ತೀವೋ ಅವನು ಅಹಂತ ಸ್ವರೂಪ, ಇವನು ಇದ್ದಾನೆ. ಅದ್ವಿತೀಯೋಹಂ, ನನಗಿಂತ ಬೇರೆಯಾಗಿ ಯಾವುದೂ ಇಲ್ಲ. ಅಂದ್ರೇನು, ಅಹಂತ ಇದಂತ ಸಾಮಾನಾಧಿಕರಣ್ಯಂ, ಎರಡೂ ಒಂದೇ. ಅಹಂತ ಇದಂತ ಎರಡೂ ಒಂದೇ ಆಗಿರ್ತಕ್ಕಂಥದ್ದು. ಇದು ಚೈತನ್ಯ ವಿಮರ್ಶೆ ಅಂತ ಕರೀತಾರೆ. ಅಂದರೆ ಚೈತನ್ಯವನ್ನು ತಾನೇ ನೋಡಿಕೊಂಡಾಗ ನಾನು ಅಂತನ್ನೋ ಒಂದು ಭಾವ ಅವನಿಗೆ ಬರುತ್ತಲ್ಲ,
ಇವಾಗ ಸಾಮಾನ್ಯವಾಗಿ ನಾನು ಅಂತ ನೋಡಿ ಇದಂತ ಜೊತೆಗೆ ಸೇರ್ಕೊಂಡ್ಬಿಡುತ್ತೆ. ಇದು ನಾನು, ದೇಹ ನಾನು, ಇಂದ್ರಿಯಗಳು ನಾನು, ಮನಸ್ಸು ನಾನು, ಇದು ನನ್ನದು. ಇಲ್ಲಿ ಈ ಯೋಗದ ಕೊನೆಯ ಹಂತದಲ್ಲಿ ಈ ಅಹಂ ಅಂತನ್ನೋದು ವಿಥೌಟ್ ಎನಿ ಅಬ್ಜೆಕ್ಟಿವ್ಸ್, ವಿಥೌಟ್ ಎನಿ ಕ್ವಾಲಿಫಿಕೇಶನ್, ನಾನು ಅಸ್ಮಿ ಅಷ್ಟೇ, ನಾನಿದ್ದೀನಿ ಅಂತ ಅಷ್ಟೇ. ಇದನ್ನು ಇವರ ಹೈಯೆಸ್ಟ್ ಸ್ಟೇಟ್ ಅಂತ ಕರೀತಾರೆ ಶೈವ ದರ್ಶನದಲ್ಲಿ. ಹಾಗೆ ಸ್ವಪರೇಷು ಭೂತೇಷು ಜಗತ್ಯಸ್ಮಿನ್ ಸಮಾನಧೀಃ ಶಿವೋಹಮದ್ವಿತೀಯೋಹಂ ಸಮಾಧಿ ಸದರಸ್ಮೃತಃ ಅಹಂತ ಇದಂತ ಸಾಮಾನಾಧಿಕರಣ್ಯೇನ ಸರ್ವಮಿದಂ ಅಹಮ್ಯೇವ ಇತಿ ಸಂಹಿತ್ ಅಂತೇಳಿ ವ್ಯಾಖ್ಯಾನಕಾರರು ಜಗತ್ತೆಲ್ಲವೂ ನಾನೇ, ನನ್ನನ್ನು ಬಿಟ್ಟು ಏನೂ ಇಲ್ಲ ಅಂತನ್ನೋ ಭಾವನೆ, ಇದನ್ನು ನಾವು ಸಮಾಧಿ ಅಂತ ಕರಿತೀವಿ. ಹೀಗೆ 8 ಅಷ್ಟಾಂಗೇನ ಯೋಗೇನ ಪ್ರಾಪ್ನುಯಾತ್. ಈ ಕಡೆಯಲ್ಲೂ ಕೂಡ ಈ ಅಷ್ಟಾಂಗ ಯೋಗ ಅಂತ ಬರಬೇಕು. ಆದರೆ ನೀವು ಲೋಕೋತ್ತರ ದೃಷ್ಟಿಯ ಪ್ರತಿಪಾದನ. ಸಾಮಾನ್ಯವಾಗಿ ರಾಜಯೋಗದಲ್ಲಿ ಹೇಳೋದು ಅಭ್ಯಾಸಕ್ಕಾಗಿ ಹೇಳ್ಕೊಳ್ತಾರೆ. ಇಲ್ಲಿ ಕಡೆಯ ಹಂತದಲ್ಲಿ ಲೋಕೋತ್ತರ ದೃಷ್ಟಿಯಿಂದ ಇವನು ಹೀಗೆ ಅಷ್ಟಾಂಗ ಯೋಗವನ್ನು ಹೀಗೆ ತಿಳ್ಕೊಳ್ಬೇಕು. ಈ ಒಂದು ಪಕ್ಷಕ್ಕೆ ಹೊರಗಾದ ಮೇಲೆ ಅಥ ಖೇಚರಿ ಅಂತ ಹೇಳ್ತಾರೆ. ಖೇಚರಿ ಅಂತನ್ನೋ ಮಾತಿಗೆ ಇವರು ಮೊದಲು ಖೇಚರಿ ಮುದ್ರ ಅಂತ ಏನೋ ಇದೆ, ಇಲ್ಲಿ ಖೇಚರಿಗೆ ಇವರ ಒಂದು ಲೋಕೋತ್ತರ ಬೇರೆ ಅರ್ಥವನ್ನು ಕೊಟ್ಟು ಹೇಳ್ತಾರೆ. ಖಾ ಅಂದರೆ ಆಕಾಶ, ಏನೂ ಇಲ್ಲದೇ ಇರತಕ್ಕಂಥ ಜಾಗಕ್ಕೆ, ಶೂನ್ಯಕ್ಕೆ ಖ ಅಂತ ಕರೀತಾರೆ. ಉಪನಿಷತ್ತಿನಲ್ಲಿ ಕೂಡ ಚಾಂದ್ರೋಗ್ಯದಲ್ಲಿ ಖಂ ಬ್ರಹ್ಮ ಅಂತ ಇದೆ. ಈ ಖಂ ಅನ್ನೋದು ಬ್ರಹ್ಮ, ಖಂ ಅಂದರೆ ಶೂನ್ಯ, ಏನೂ ಇಲ್ಲ ಅಲ್ಲಿ. ನೀವೇನು ನಾವು ನಿರ್ದೇಶನ ಮಾಡೋದು ಕಷ್ಟ. ಅಲ್ಲಿ ಯಾವ ಜಗತ್ತಿನ ವಿವರಗಳು ಅಲ್ಲಿ ಇಲ್ಲ. ಬಟ್ ಎಲ್ಲಕ್ಕೂ ಅದು ಆಸ್ಪದವಾಗಿದೆ, ಎಲ್ಲವೂ ಅದರಲ್ಲಿ ನಿಂತಿದೆ. ಇದನ್ನು ಬ್ರಹ್ಮ, ಖಂ ಬ್ರಹ್ಮ ಮತ್ತು ಕಂ ಬ್ರಹ್ಮ. ಕಂ ಅಂದರೆ ಸುಖ, ಅಲ್ಲಿ ಏನೋ ಇರುವುದರಿಂದ ಸುಖ ಸ್ವರೂಪವಾದದ್ದು, ಅದು ಆನಂದ ಸ್ವರೂಪವಾದದ್ದು ಅಂತೆಲ್ಲ ಚಾಂದ್ರೋಗ್ಯದಲ್ಲಿ ಬರುತ್ತೆ, ತೈತರಿಯದಲ್ಲೂ ಬರುತ್ತಲ್ಲ. ಯದೈಷ ಆಕಾಶ ಆನಂದೋ ನ ಸ್ಯಾತ್. ಈ ನಮ್ಮ ಹೃದಯದಲ್ಲಿರೋ ಖಾಲಿ ಜಾಗದಲ್ಲಿ ಒಂದು ಆನಂದ ಅಂತ ಇರದೇ ಇದ್ದರೆ ಯಾರು ಬದುಕ್ತಾರೆ, ಯಾರು ಏನು ಮಾಡ್ತಾರೆ ಅಂತ. ಇಲ್ಲಿ ಖಾ ಅಂತ ಹಾಗ ಆಕಾಶ ಅಂತ ಜಗ ಅಂತ ಓಡಿಯಾಡೋದು. ಯಾರು ಈ ತನ್ನಲ್ಲಿರುವ ಆಕಾಶದಲ್ಲಿ ಓಡಿಯಾಡುವುದನ್ನು ಕಲಿತ್ಕೊಂಡಿದ್ದಾರೋ ಅವನು ಖೇಚರ. ಈ ಸಿದ್ಧಿಯಲ್ಲಿ ಏನು ಹೇಳ್ತಾರೆ, ಆಕಾಶಗಮನ, ಆಕಾಶದಲ್ಲಿ ಹಾರು ಹೋಗ್ತಾನೆ ಅವನು ಖೇಚರ. ಅವನು ಗಂಧರ್ವರು, ಅಪ್ಸರಿಯರು ಇವರೆಲ್ಲ ಖೇಚರರು. ಅಂದರೆ ಆಕಾಶದಲ್ಲಿ ಹಾರು ಹೋಗ್ತಾರೆ ಅವರು. ಅಲ್ಲಿ ನಮ್ಮ ಹಾಗೆ ಏನು ವೆಹಿಕಲ್ ಬಳಸಲ್ಲ. ಇಲ್ಲಿ ಅರ್ಥ ಖೇಚರದು ಅಂದರೆ ತನ್ನ ಹೃದಯದಲ್ಲಿರುವ ಆಕಾಶದಲ್ಲಿ ಇವನು ಓಡಿಯಾಡ್ತಾನೆ. ಬೇರೆ ಯಾರಿಗೂ ಅದು ಗೊತ್ತಾಗಲ್ಲ. ಸಂಯದಕ್ಷಿಣನಾಡೀಸ್ಥೋ ಮಧ್ಯೆ ಚರತಿ ಮಾರುತ ತಿಷ್ಠತೆ ಖೇಚರಿ ರುದ್ರ ತಸ್ಮಿನ್ ಸ್ಥಾನೇ ನ ಸಂಶಯ. ಈ ಖೇಚರಿ ಅಂತನ್ನೋದು ನಿಮಗೆ ಗೊತ್ತಲ್ಲ, ಖೇಚರಿ ಮುದ್ರ ಅಂತನ್ನೋದು ಈ ಕಿವಿಗಳನ್ನು ಈ ಇದನ್ನು ಮುಚ್ಚಿಕೊಂಡು, ಈ ತರ್ಜನೆಯಿಂದ ಕಣ್ಣನ್ನು ಮುಚ್ಚಿಕೊಂಡು, ಇದರಿಂದ ಎರಡು ಹೋಗಿರೋ ಹಳ್ಳಿಗಳನ್ನು ಮುಚ್ಚಿಕೊಂಡು, ಇದನ್ನ ಮೇಲೆ ಇದನ್ನ ಕೆಳಗೆ ಹೀಗೆ ನಿಗ್ರಹ ಮಾಡೋದು ಖೇಚರಿ ಮುದ್ರ ಅಂತ. ಯಾವುದನ್ನ ಇದೇ ಖೇಚರಿ ಮುದ್ರ. ಈ ಹರಿಯೋಗದಲ್ಲಿ ಹೇಳೋದು ಇದೇ ಖೇಚರಿ ಮುದ್ರ. ಇದು ಖೇಚರಿ ಮುದ್ರ ಅಂದರೆ ಹೊರಗಡೆಯ ಎಲ್ಲ ರೂಪ, ರಸ, ಗಂಧ, ಸ್ಪರ್ಶ ಎಲ್ಲವನ್ನ ತಡೆಗಟ್ಟಿದ ಮೇಲೆ ಅದಕ್ಕೆ ಆಧಾರಭೂತವಾಗಿರತಕ್ಕಂಥ ಸುಷುಮ್ನ ನಾಡಿಯಲ್ಲಿ ಪ್ರಾಣ ಸಂಚಾರ ಇರುತ್ತೆ ಅಂತ. ಇವರು ಸವ್ಯ ದಕ್ಷಿಣ ನಾಡೀಸ್ಥ ಮಾರುತ ಮಧ್ಯೆ ಚರತಿ. ಸಾಮಾನ್ಯವಾಗಿ ನಮ್ಮ ಪ್ರಾಣ ಸ್ಪಂದನ, ಪ್ರಾಣಶಕ್ತಿ ಇಲ್ಲ ಎಡಭಾಗದಲ್ಲಿ ಹೋಗುತ್ತೆ, ಇಲ್ಲ ಬಲಭಾಗದಲ್ಲಿ ಹೋಗುತ್ತೆ. ಸವ್ಯ ಅಂದರೆ
ಎಡ, ದಕ್ಷಿಣ ಅಂದರೆ ಬಲ. ಸೌರ್ಯ ದಕ್ಷಿಣ ನಾಡೀಸ್ಥ. ಸೌರ್ಯ ಅಂದರೆ ಇಡ, ದಕ್ಷಿಣ ಅಂದರೆ ಪಿಂಗಲ. ಒಂದು ಚಂದ್ರ, ಒಂದು ಸೂರ್ಯ. ಈ ನಾಡಿಗಳಲ್ಲಿ ಹೋಗತಕ್ಕಂಥ ನಾಡೀಸ್ಥ ಮಾರುತಃ, ಆ ಪ್ರಾಣಶಕ್ತಿ ಮಧ್ಯೆ ಚರತಿ, ನಡುವೆ ಇರತಕ್ಕಂಥ ಸುಷುಮ್ನ ನಾಡಿಯಲ್ಲಿ ಹೋಗುತ್ತೆ. ಅದರಲ್ಲಿ ತಿಷ್ಠತೆ ಖೇಚರಿ ಮುದ್ರಾ. ನಾವು ಈ ಅಂದರೆ ಆಕಾಶವನ್ನು ಅನುಭವಿಸಬೇಕಾದ್ರೆ ಇಡಾದಲ್ಲೂ ಆಗಲ್ಲ, ಪಿಂಗಳದಲ್ಲೂ ಆಗಲ್ಲ. ಆ ಸುಷುಮ್ನಾದಲ್ಲಿ ಮಾತ್ರ ನಮಗೆ ಈ ಆಕಾಶ ಸ್ಥಾನ ಅಂತ ಸಿಗುತ್ತೆ. ಸ್ಥಾನ ಸಂಶಯ, ಇದರಲ್ಲಿ ಯಾವ ಸಂಶಯವೂ ಇಲ್ಲ. ಇಡಾ ಪಿಂಗಳಯೋರ ಮಧ್ಯೆ ಶೂನ್ಯಂ ಚೈವ ನಿರಂಗ್ರಸೇತ್ ತಿಷ್ಠತಿ ಖೇಚರಿ ಮುದ್ರಾ ತತ್ರ ಸತ್ಯಂ ಪುನಃ ಪುನಃ. ಇಡಾ ಪಿಂಗಲಯೋ ಮಧ್ಯೆ, ಇಡ ಪಿಂಗಲ ಇದರ ಮಧ್ಯದಲ್ಲಿ ಶೂನ್ಯಂ ಚ ಅನಿವಂ ಗ್ರಸೇತ್, ಈ ಶೂನ್ಯವನ್ನ ಹಿಡ್ಕೊಳ್ಳಬೇಕು. ಸುಷುಮ್ನ ನಾಡಿಯಲ್ಲಿ ಪ್ರಾಣ ಹೋಗ್ತಿರುವಾಗ ಬೇರೆ ಏನೂ ಇಲ್ಲ, ಎಲ್ಲಕ್ಕೂ ವಿಮುಖವಾದದ್ದು ಸುಷುಮ್ನ. ಅದು ಬರೀ ಖಾಲಿ ಜಾಗ. ಅದನ್ನ ಅನಿಲ ಗ್ರಸೆಯದು. ಅನಿಲ ಅಂದರೆ ಪ್ರಾಣಶಕ್ತಿ. ಪ್ರಾಣಶಕ್ತಿ ಅದನ್ನು ಹಿಡ್ಕೊಳ್ಳಬೇಕು, ಶೂನ್ಯವಾದದ್ದನ್ನು ಹಿಡ್ಕೊಳ್ಳಬೇಕು. ತಿಷ್ಠತೆ ಖೇಚರಿ ಮುದ್ರಾ ತತ್ರ, ಅಲ್ಲಿ ಈ ಖೇಚರಿ ಮುದ್ರಾ ಅಂತ ನೋಡು ಸ್ಥಿರವಾಗಿ ನಿಲ್ಲುತ್ತೆ. ಸತ್ಯಂ ಪುನಃ ಪುನಃ, ಮತ್ತೆ ಮತ್ತೆ ಇದು ದಿಟವಾದದ್ದು. ಸೂರ್ಯ ಚಂದ್ರಮಸೋರ್ಮಧ್ಯೆ ನಿರಾನಂದಾಂತರಂ ಪುನಃ ಸಂಸ್ಥಿತ ವ್ಯೋಮಚಕ್ರೀಯ ಸಾಮುದ್ರಾ ನಾಮ ಖೇಚರಿ. ಸೂರ್ಯ ಚಂದ್ರರಸೋ ಮಧ್ಯೆ, ಪಿಂಗಲ ಅಂದರೆ ಸೂರ್ಯ, ನಿರ ಅಂದರೆ ಚಂದ್ರ, ಒಂದು ಹಗಲು ಒಂದು ರಾತ್ರಿ. ಇವರ ನಡುವೆ ನಿರಾಲಂಬ ಅಂತರಂ ಪುನಃ. ಈ ಚಕ್ರಗಳಲ್ಲಿ ಷಟ್ಚಕ್ರಗಳನ್ನು ಹೇಳಿ ಆಜ್ಞಾಚಕ್ರದವರೆಗೆ ಚಕ್ರಗಳನ್ನು ಹೇಳ್ತಾರೆ. ಮೂಲಾಧಾರದಿಂದ ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ ಮತ್ತು ಆಜ್ಞಾ. ಈ ಆಜ್ಞಾದ ಮೇಲಿರುವ ಸಹಸ್ರಾರವನ್ನು ಈ ಚಕ್ರಗಳಲ್ಲಿ ಎಣಿಸಲ್ಲ. ಯಾಕೆಂದ್ರೆ ಈ 6 ಚಕ್ರಗಳು ಕೂಡ ಅದು ದೇ ಆರ್ ಕಟ್, ದೇ ಆರ್ ಪಿಯರ್ಸ್ಡ್. ಅದನ್ನು ಭೇದಿಸ್ಕೊಂಡು ಈ ಕುಂಡದಲ್ಲಿ ಹೋಗುತ್ತೆ. ಅದು ಈ ಸಹಸ್ರಾರದಲ್ಲಿ ಭೇದ ಏನೂ ಇಲ್ಲ. ಮತ್ತು ಇದನ್ನ ಊರ್ಧ್ವಮೂಲಮಧಶ್ಚಾಧಮೇಶೋಶ್ವತ್ಥ ಸನಾತನಃ, ಈ ಸಹಸ್ರಾರದಲ್ಲಿರೋ ನಾಡಿಗಳೇ 72,000 ನಾಡಿಗಳಾಗಿ ದೇಹದಲ್ಲೆಲ್ಲ ಹರಿಯುತ್ತೆ. ಅದರಿಂದ ರೂಟ್ ಹೋದ ಮೇಲೆ ಬ್ರಾಂಚಸ್ ಕೆಳಗಡೆ ಊರ್ಧ್ವಮೂಲಂ ಅಧಶಾಖ, ಕೆಳಗಡೆಯೆಲ್ಲ ರೆಂಬುಗಳು, ಮೇಲಿರೋದು ರೂಟು. ಇದು ಯಾತ್ರ ಮೇಲೆ ನಿಂತಿದೆ ಅಂದರೆ ಅದು ಯಾತ್ರ ಮೇಲೆ ನಿಂತಿಲ್ಲ, ಸ್ವಧಾಮ್ನಿ, ತನ್ನಷ್ಟು ತಾನಿದೆ. ಆದ್ದರಿಂದ ಅದನ್ನ ನಿರಾಲಂಬ ಗುರಿ ಅಂತ ಕರೀತಾರೆ. ಆಲಂಬ ಅಂದರೆ ಡಿಪೆಂಡೆನ್ಸ್, ನಿರಾಲಂಬ ಅಂದರೆ ಯಾತ್ರ ಮೇಲೂ ಡಿಪೆಂಡ್ ಆಗದೇ ಇರೋದು, ತನ್ನ ಬಾಡಿ ತಾನಿರೋದು. ನಿರಾಲಂಬ ಗುರಿ ಅಂತ ಕರೀತಾರೆ. ಈ ಆಜ್ಞಾಚಕ್ರದಿಂದ ಸಹಸ್ರಾರದವರೆಗಿರೋ ಜಾಗ ಇದೆಯಲ್ಲ, ಇದನ್ನ ನಿರಾಲಂಬಾಂತರಂ ಪುನಃ, ಇದು ಆಕಾಶ ಸ್ಥಾನ ಇರೋದಿಲ್ಲಿ. ಅಂದರೆ ಆಜ್ಞಾಚಕ್ರದ ಮೇಲೆ ಆಕಾಶ ಸ್ಥಾನ ಅಂದರೆ ಪಾದಗಳಿಂದ ಮಂಡಿಯವರೆಗೆ ಪ್ರತಿನಿಸ್ತದೆ. ಮಂಡಿಯಿಂದ ಸೊಂಟದವರೆಗೆ ಆತ ಅಂದರೆ ನೀರಿನ ಸ್ಥಾನ, ಅಲ್ಲಿಂದ ಹೃದಯದವರೆಗೆ ಅಗ್ನಿಸ್ಥಾನ, ಹೃದಯದಿಂದ ಆಜ್ಞಾಚಕ್ರದವರೆಗೆ ವಾಯುಸ್ಥಾನ, ಆಜ್ಞಾಚಕ್ರದಿಂದ ಮೇಲೆ ಆಕಾಶ ಸ್ಥಾನ. ಈ ಖೇಚರ ಅಂತ ನಾವು ಈ ಆಕಾಶದಲ್ಲಿ ಈ ಪ್ರಾಣಶಕ್ತಿ ಓಡಾಡುವ ಮಾಡ್ತಕ್ಕದ್ದು ಇದು ಖೇಚರ. ಎಲ್ಲಿ ನಿರಾನಂದಾಂತರಂ ಪುನಃ, ಇದು ಸುಷುಮ್ನ ಇಲ್ಲಿ ನಿಂತ್ಕೊಳ್ಳುತ್ತೆ. ಇಲ್ಲಿ ನಿಂತ ಮೇಲೆ ಅದಕ್ಕೆ ಈ ಒಂದು
ಈ ಒಂದು ವ್ಯೋಮ ಅಥವಾ ಆಕಾಶದಲ್ಲಿರುವ ಸಂಕೋಚವೂ ಇಲ್ಲ. ಅಲ್ಲಿ ಎಕ್ಸ್ಪ್ಯಾಂಡ್. ನಿರಾಲಂಬಾಂತರಂ ಪುನಃ ಸಂಸ್ಥಿತ ವ್ಯೋಮಚಕ್ರೇ. ಇದನ್ನು ವ್ಯೋಮಚಕ್ರ ಅಂತ ಕರೀತಾರೆ. ವ್ಯೋಮ ಅಂದರೆ ಆಕಾಶ, ಎಂಟಿ ಸ್ಪೇಸ್. ಇದನ್ನ ಸಂಸ್ಥಿತ ವ್ಯೋಮಚಕ್ರೇ, ಯಾವಾಗ ಪ್ರಾಣಶಕ್ತಿ ಆಜ್ಞಾಚಕ್ರದಿಂದ ಮೇಲೆ ಬಂದು ಈ ನಡುವಿನ ಜಾಗದಲ್ಲಿ ನಿಲ್ಲುತ್ತೋ ಅದು ಸಾಮುದ್ರ ಖೇಚರಿ. ಅದನ್ನು ನಾವು ಖೇಚರಿ ಮುದ್ರ, ಆಕಾಶದಲ್ಲಿ ಪ್ರಾಣಶಕ್ತಿ ವಿಹಾರ ಮಾಡತಕ್ಕಂತಹದ್ದು ಅಂತ ಕರೀತೀವಿ. ಸೋಮಾದ್ಯತ್ರೋದಿತಾಧಾರ ಸಾಕ್ಷಾತ್ ಸಾ ಶಿವವಲ್ಲಭ ಪೂರಯೇದತುಲಾಂ ದಿವ್ಯಾಂ ಸುಷುಮ್ನಾಂ ಪಶ್ಚಿಮೇ ಮುಖೇ. ಸೋಮಾದಿ ಅತ್ರ ಉದಿತಾಧಾರ. ಈ ಸೋಮ ಅಂದರೆ ಇಲ್ಲೂ ಗ್ರಂಥಿಗಳು, 3 ಗ್ರಂಥಿ ಅಂತ ಕರೀತಾರೆ. 3 ಗ್ರಂಥಿಯಲ್ಲಿ ಒಂದು ಅಗ್ನಿ ಗ್ರಂಥಿ, ನಾಭಿಯಲ್ಲಿ ಒಂದು ಅಗ್ನಿ ಗ್ರಂಥಿ. ಅಗ್ನಿ ಅಂತನ್ನೋದು ಒಂದು ದೇವತೆ. ಆ ಅಗ್ನಿಯಿಂದ ಉಷ್ಣ ಅಂದರೆ ಹೀಟ್ ಆ್ಯಂಡ್ ಪ್ರಾಣಶಕ್ತಿಗೆ ಒಂದು ಆಧಾರ. ಅದನ್ನು ಅಗ್ನಿಸ್ಥಾನ ಅಂತ ಕರೀತಾರೆ. ಕರ್ಮನನ್ನ ಇದನ್ನ ಸೂರ್ಯ ಸ್ಥಾನ ಅಂತ ಕರೀತಾರೆ. ಅಂದರೆ ಒಳಗಡೆ ಸೂರ್ಯ ಇದ್ದಾನೆ, ಈ ಸೂರ್ಯ ಇರುವ ಬೆಳಕಿನಿಂದ ಈ ಎಲ್ಲವೂ ಕಾಣ್ತಾ ಇದೆ. ಅದರಿಂದ ಅಗ್ನಿಯವರು ಸೂರ್ಯ ಸ್ಥಾನ. ಆದ್ದರಿಂದ ಇಲ್ಲಿ ನಾಭಿರುಪರಿ, ನಾಭಿಯಿಂದ ಮೇಲೆ ಆಜ್ಞಾಂತಂ ಅಲ್ಲಿಯವರೆಗೆ ಅದು ಅಗ್ನಿ ಮತ್ತು ಸೂರ್ಯ ಇಬ್ಬರಾದ ಮೇಲೆ ಅಲ್ಲಿಂದ ಮೇಲೆ ಸಹಸ್ರಾರಾಂತರಂ ಚಂದ್ರ. ಈ ಸಹಸ್ರಾರದಲ್ಲಿ ಚಂದ್ರಮಂಡಲ ಅಂತ ಕರೀತಾರೆ ಅದನ್ನು. ಆ ಚಂದ್ರಮಂಡಲದಿಂದ ಅದನ್ನೇ ಸೋಮ ಅಂತ ಕರೆಯುವುದು. ಸೋಮಾದಿ ಅತ್ರ ಉದಿತಾಧಾರ. ಈ ಖೇಚರಿ ಮುದ್ರೆಯಿಂದ ಅಲ್ಲಿ ಚಂದ್ರಮಂಡಲದಿಂದ ಬರತಕ್ಕಂತಹ ದ್ರವ ಇದೆಯಲ್ಲ, ನೆಕ್ಟರ್, ಅಮೃತ, ಅದು ಅತ್ರ ಉದಿತ, ಈ ಆಕಾಶದಲ್ಲೇ ಅದು ಬರುವುದು. ಈ ವ್ಯೋಮಚಕ್ರ ಅಂತ ಕರೀತಾರಲ್ಲ, ಇದರಲ್ಲೇನೆ ಸೋಮಾದಿ ಅತ್ರ ಉದಿತಾಧಾರ. ಸೋಮಾದಿ ಸೋಮನಿಂದ ಆರಂಭವಾಗುವ ಧಾರ, ಅಮೃತಧಾರೆ ಅತ್ರ ಉದಿತ, ಇಲ್ಲಿ ನಿಲ್ಲುತ್ತೆ. ಸಾಕ್ಷಾತ್ ಸಾ ಶಿವವಲ್ಲಭ. ಇದನ್ನೇ ನಾವು ಕುಂಡಲಿನಿ ಎಂದು ಕರೆಯೋದು. ಕುಂಡಲಿನಿ ಶಿವವಲ್ಲಭ, ಶಿವನ ಹೆಣ್ಣು.